ನಮಸ್ಕಾರ ಸ್ನೇಹಿತರೆ, ಜ್ಞಾನ ನಿಲಯಕ್ಕೆ ಸ್ವಾಗತ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಸುಲಭವಾಗಿ ನೆನಪಿಟ್ಟುಕೊಳ್ಳೋ ಹಾಗೆ ನೋಡೋಣ. ಇದು ಜ್ಞಾನ ನಿಲಯದ GK ಸೀರೀಸ್ನ 2ನೇ ವಿಡಿಯೋ. ಕಳೆದ ವಿಡಿಯೋದಲ್ಲಿ ನಾವು ಭಾರತದ ಸ್ವತಂತ್ರ ಹೋರಾಟದ ಬಗ್ಗೆ ಮಾತನಾಡಿದ್ವಿ. ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಇವತ್ತು ಇಂಡಿಯನ್ ಪೊಲಿಟಿ ಸಂವಿಧಾನದ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮೊದಲು ಸಂವಿಧಾನದ ಬೇಸಿಕ್ಸ್ ನೋಡೋಣ. ಆರ್ಟಿಕಲ್ಸ್ಗೆ ಹೋಗೋ ಮುಂಚೆ ಕೆಲವು ಬೇಸಿಕ್ ಫ್ಯಾಕ್ಟ್ಸ್ ನೆನಪಿಟ್ಕೊಳ್ಳಿ. ಇವು ಕೂಡ ಎಕ್ಸಾಮ್ನಲ್ಲಿ ಆಗಾಗ ಕೇಳ್ತಾರೆ. ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡ್ರಾಫ್ಟಿಂಗ್ ಕಮಿಟಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಇವರನ್ನು ಸಂವಿಧಾನದ ಪಿತಾಮಹ ಅಂತಲೂ ಕರೀತಾರೆ. ನೆಕ್ಸ್ಟ್, ಸಂವಿಧಾನದ ಅಂಗೀಕಾರ ನವೆಂಬರ್ 26, 1949. ಇದೇ ದಿನ ಕಾನ್ಸ್ಟಿಟ್ಯೂಷನಲ್ ಡೇ ಆಗಿ ಆಚರಿಸುತ್ತಾರೆ. ಇದು ಜಾರಿಗೆ ಬಂದಿದ್ದ ದಿನ ಜನವರಿ 26, 1950, ರಿಪಬ್ಲಿಕ್ ಡೇ. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಮೂಲತಃ 395 ಆರ್ಟಿಕಲ್ಸ್, 22 ಭಾಗಗಳು, 8 ಶೆಡ್ಯೂಲ್ಸ್ ಈಗ ಹೆಚ್ಚಾಗಿವೆ. ಎಕ್ಸಾಮ್ ಟಿಪ್ಪು: ಸಂವಿಧಾನದ ಪಿತಾಮಹ ಯಾರು ಮತ್ತು ರಿಪಬ್ಲಿಕ್ ಡೇ ದಿನಾಂಕ ಇವೆರಡೂ ಪ್ರತಿ ಎಕ್ಸಾಮ್ನಲ್ಲೂ ಬರೋ ಪ್ರಶ್ನೆಗಳು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು. ಆರ್ಟಿಕಲ್ 14 ಕಾನೂನಿನ ಮುಂದೆ ಸಮಾನತೆ, ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯ ಸೇರಿದಂತೆ 6 ಸ್ವಾತಂತ್ರ್ಯಗಳು, ರೈಟ್ ಟು ಫ್ರೀಡಮ್. ಆರ್ಟಿಕಲ್ 21 ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಎಕ್ಸಾಮ್ ಟಿಪ್ಪು: ಆರ್ಟಿಕಲ್ 21 ಅತ್ಯಂತ ಪ್ರಮುಖ. ಸುಪ್ರೀಂ ಕೋರ್ಟ್ ಇದನ್ನು ವಿಸ್ತರಿಸಿ ಪ್ರೈವಸಿ, ಕ್ಲೀನ್ ಎನ್ವೈರನ್ಮೆಂಟ್, ಎಜುಕೇಷನ್ ಎಲ್ಲ ಇದರ ಅಡಿಯಲ್ಲಿ ಸೇರಿಸಿದೆ. ರೈಟ್ ಟು ಪ್ರೈವಸಿ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತಾ? ಈ ಥರದ ಪ್ರಶ್ನೆ ಬರುತ್ತೆ. ಆರ್ಟಿಕಲ್ 32 ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತಲೂ ಕರೀತಾರೆ. ಇದನ್ನು ಅಂಬೇಡ್ಕರ್ ಸಂವಿಧಾನದ ಆತ್ಮ, ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ರು. ಎಕ್ಸಾಮ್ ಟಿಪ್: ಸಂವಿಧಾನದ ಆತ್ಮ ಯಾವ ಆರ್ಟಿಕಲ್ ಅಂತ ಕೇಳಿದರೆ ಉತ್ತರ ಆರ್ಟಿಕಲ್ 32. ಗುಂಪು 2 ಅಧಿಕಾರಗಳು, ಎಕ್ಸಿಕ್ಯೂಟಿವ್ ಪವರ್ಸ್. ಆರ್ಟಿಕಲ್ 72 ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರ, ಪ್ಯಾರಡನಿಂಗ್ ಪವರ್ ಆಫ್ ಪ್ರೆಸಿಡೆಂಟ್. ಆರ್ಟಿಕಲ್ 74 ರಾಷ್ಟ್ರಪತಿಗಳಿಗೆ ಸಲಹೆ ನೀಡಲು ಮಂತ್ರಿಮಂಡಲ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಪ್ರೆಸಿಡೆಂಟ್. ಆರ್ಟಿಕಲ್ 76 ಭಾರತದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಆರ್ಟಿಕಲ್ 143 ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೇಳುವ ಅಧಿಕಾರ, ಅಡ್ವೈಸರಿ ಜುಡಿಷನ್. ಎಕ್ಸಾಮ್ ಟಿಪ್: ಆರ್ಟಿಕಲ್ 72 ರಾಷ್ಟ್ರಪತಿ ಕ್ಷಮಾದಾನ ಮತ್ತು ಆರ್ಟಿಕಲ್ 171 ರಾಜ್ಯಪಾಲರ ಕ್ಷಮಾದಾನ. ಗೊಂದಲ ಮಾಡಬೇಡಿ, ಇವೆರಡರೂ ಬೇರೆ ಬೇರೆ ಹುದ್ದೆಗಳಿಗೆ. ನೆಕ್ಸ್ಟ್, ಗುಂಪು 3 ತುರ್ತು ಪರಿಸ್ಥಿತಿ ನಿಬಂಧನೆಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್. ಆರ್ಟಿಕಲ್ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸೀಸ್. ಯುದ್ಧ, ಬಾಹ್ಯ ಆಕ್ರಮಣ ಅಥವಾ ಸಶಸ್ತ್ರ ದಂಗೆಯ ಸಂದರ್ಭದಲ್ಲಿ 1975ರಲ್ಲಿ ಇಂದಿರಾ ಗಾಂಧಿ ಇದನ್ನು ಬಳಸಿದರು. ಆರ್ಟಿಕಲ್ 356 ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ, ಪ್ರೆಸಿಡೆಂಟ್ ರೂಲ್ಸ್. ರಾಜ್ಯ ಸರ್ಕಾರ ಸಂವಿಧಾನದ ಪ್ರಕಾರ ನಡೀತಿಲ್ಲ ಅಂದಾಗ ಬಳಸ್ತಾರೆ. ಆರ್ಟಿಕಲ್ 360 ಆರ್ಥಿಕ ತುರ್ತು ಪರಿಸ್ಥಿತಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಇದುವರೆಗೂ ಒಮ್ಮೆಯೂ ಬಳಕೆ ಆಗಿಲ್ಲ. ಎಕ್ಸಾಮ್ ಟಿಪ್ಪು: ಈ 3 ಆರ್ಟಿಕಲ್ಸ್ 352, 356, 360 ಎಕ್ಸಾಮ್ನಲ್ಲಿ ತುಂಬ ಫೇವ್ರೇಟ್. 356 ಅನ್ನು ಪ್ರೆಸಿಡೆಂಟ್ಸ್ ರೂಲ್ ಅಂತಲೂ ಕರೀತಾರೆ. ಆರ್ಟಿಕಲ್ 356 ಡೆಡ್ ಲೆಟರ್ ಅಂತ ಡಾಕ್ಟರ್ ಅಂಬೇಡ್ಕರ್ ಕರೆದಿದ್ರು ಅನ್ನೋ ಪಾಯಿಂಟ್ ನೆನಪಿಡಿ. 4ನೇ ಗುಂಪು ವಿಶೇಷ ಆರ್ಟಿಕಲ್ಸ್, ಸ್ಪೆಷಲ್ ಪ್ರಾವಿಷನ್ಸ್. ಆರ್ಟಿಕಲ್ 368 ಸಂವಿಧಾನ ತಿದ್ದುಪಡಿ ಅಧಿಕಾರ, ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 370 ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಆರ್ಟಿಕಲ್.
ಆಗಸ್ಟ್ 5, 2019ರಂದು ರದ್ದುಗೊಳಿಸಲಾಯಿತು. ಆರ್ಟಿಕಲ್ 371 ಕೆಲವು ರಾಜ್ಯಗಳಿಗೆ ಮಹಾರಾಷ್ಟ್ರ, ಗುಜರಾತ್, ಈಶಾನ್ಯ ರಾಜ್ಯಗಳು ವಿಶೇಷ ನಿಬಂಧನೆಗಳು. ಆರ್ಟಿಕಲ್ 395 ಹಳೆಯ 1935ರ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಅನ್ನು ರದ್ದುಗೊಳಿಸಿದ ಆರ್ಟಿಕಲ್. ಇದನ್ನು ಸಂವಿಧಾನದ ಕೊನೆಯ ಆರ್ಟಿಕಲ್ ಅಂತ ಕರೀತಾರೆ. ಎಕ್ಸಾಮ್ ಟಿಪ್: ಆರ್ಟಿಕಲ್ 370ರ ಬಗ್ಗೆ ಕರೆಂಟ್ ಅಫೇರ್ಸ್ ಜೊತೆ ಸೇರಿಸಿ ಕೇಳ್ತಾರೆ. ರದ್ದುಗೊಳಿಸಿದ ದಿನಾಂಕ ಆಗಸ್ಟ್ 5, 2019 ಮತ್ತು ಪರಿಣಾಮ: ಜಮ್ಮು ಕಾಶ್ಮೀರ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ನೆನಪಿಡಿ. ಮೆಮೊರಿ ಟ್ರಿಕ್: ಇಷ್ಟೆಲ್ಲ ಆರ್ಟಿಕಲ್ಸ್ ನಂಬರ್ ನೆನಪಿಡೋಕೆ ಒಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. 14, 19, 21, 22 ಹಕ್ಕುಗಳ ಗುಂಪು. 72, 74, 76 ಇವೆಲ್ಲ ಅಧಿಕಾರಗಳ ಗುಂಪು. 352, 356, 360 ತುರ್ತಿನ ಗುಂಪು. 368, 370, 371 ವಿಶೇಷ ಗುಂಪು. ಪ್ರತಿ ಗುಂಪನ್ನು ಒಂದೊಂದು ಥೀಮ್ ಜೊತೆ ಜೋಡಿಸಿ ನೆನಪಿಟ್ಕೊಂಡ್ರೆ ಪರೀಕ್ಷಾ ಹಾಲ್ನಲ್ಲಿ ಸುಲಭವಾಗಿ ನೆನಪಾಗುತ್ತೆ. ನೆಕ್ಸ್ಟ್ ಕ್ವಿಕ್ ಕ್ವಿಝ್. ಸರಿ, ಈಗ ನಿಮ್ಮ ಜ್ಞಾನ ಟೆಸ್ಟ್ ಮಾಡೋಣ. ಕಮೆಂಟಲ್ಲಿ ಉತ್ತರ ಬರೀರಿ. ಮೊದಲನೇದು, ಸಂವಿಧಾನದ ಆತ್ಮ ಅಂತ ಕರೆಯೋ ಆರ್ಟಿಕಲ್ ಯಾವುದು? ಕಮೆಂಟ್ನಲ್ಲಿ ತಿಳಿಸಿ. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೊಳಿಸುವ ಆರ್ಟಿಕಲ್ ಯಾವುದು? ಮೂರನೇದು, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಆರ್ಟಿಕಲ್ 370 ಯಾವಾಗ ರದ್ದಾಯಿತು? ಕಮೆಂಟ್ನಲ್ಲಿ ಸ್ಕೋರ್ ಬರೀರಿ. 4ಕ್ಕೆ 4 ಬಂದರೆ ನೀವು ಪಾರ್ಟಿ ಪ್ರೋ ಆಗ್ತೀರಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಒತ್ತಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಇಂಡಿಯನ್ ಜಿಯೋಗ್ರಫಿ, ನದಿಗಳು, ಪರ್ವತಗಳು, ಪ್ರಮುಖ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಮಿಸ್ ಮಾಡಬೇಡಿ. ಜ್ಞಾನ ನಿಲಯದಲ್ಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.